ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಂದು ಬಿಂದು ಅಕ್ರಮ ಮರಳು ಗಣಿಗಾರಿಕೆಗೆ ಕೊನೆಯೆಂದು ಜಲಸಂಪನ್ಮೂಲಗಳ ಮಾರಣ ಹೋಮದ ಹಿಂದೆ ಯಾರ್ಯಾರ ಕೈವಾಡ ಇದೆ? ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಏನ್ ಮಾಡ್ತಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮಾತ್ರ ಇನ್ನೂ ನಿಗೂಢವಾಗಿದೆ. ಹೌದು, ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ನಿಲ್ಲದ ಅಕ್ರಮ ಮರಳುಗಾರಿಕೆಯ ಹಿಂದಿನ ಅಸಲಿಯತ್ತಾದರೂ ಏನೋ? ಮರಳು ದಂಧೆಕೋರರಿಗೆ ಯಾವ ಭಯವೂ ಇಲ್ಲದಂತಾಯ್ತಾ? ಹಾಗಾದ್ರೆ ಇದಕ್ಕೆ ಹೊಣೆಗಾರರು ಯಾರು? ಅಧಿಕಾರಿಗಳ ಜಾನ ಕುರುಡುತನಕ್ಕೆ ಕಾರಣ ಏನು ಎಂಬುದು ಪ್ರಜ್ಞಾವಂತ ನಾಗರಿಕರ ಮುಂದಿರುವ $1,000,000 ಪ್ರಶ್ನೆಯಾಗಿದೆ. ಅಕ್ರಮ ಮರಳುಗಾರಿಕೆಯಿಂದ ತುಂಗಭದ್ರಾ ನದಿ ದಡದಲ್ಲಿ ಬೃಹದಾಕಾರದ ಹಳ್ಳ ತಿಣ್ಣೆಗಳು ನಿರ್ಮಾಣಗೊಂಡು ಸಾರ್ವಜನಿಕರ ಮರಣ ಮೃದಂಗಕ್ಕೆ ಕೈ ಬೀಸಿ ಕರೀತಾ ಇವೆ. ಹಾಗಾದ್ರೆ ಜಲಸಂಪತ್ತಿನ ಭಾರಿ ವಿನಾಶಕ್ಕೆ ಕಾರಣವಾಗ್ತಾ ಇರೋರಿಗೆ ಯಾರ ಕೃಪಾ ಕಟಾಕ್ಷವಿದೆ? ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಮಾತ್ರ ಈ ವಿಚಾರ ಬಂದಾಗ ಕಾಣೆಯಾಗ್ತಿರೋದರ ಹಿಂದಿನ ಮರ್ಮಾದ್ರೂ ಏನು? ಕಾನೂನುಬದ್ಧವಾಗಿ ಕೆಲವು ಷರತ್ತುಗಳಿಗೆ ಅನುಗುಣವಾಗಿ ಮರಳು ಗಣಿಗಾರಿಕೆ ನಡೆಸಲು ಸರ್ಕಾರ ಸ್ವಾಯತ್ತ ಸಂಸ್ಥೆಯಾದ ಹಟ್ಟಿ ಚಿನ್ನದ ಗಣಿಗೆ ಅನುಮತಿ ನೀಡಿದೆ. ಅವರು ಕೂಡ ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಕೈಜೋಡಿಸಿದ್ರಾ ಎಂಬುದು ಖೇದಕರ ಸಂಗತಿಯಾಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಒಟ್ಟಾರೆ ಈ ವ್ಯವಸ್ಥೆಯಲ್ಲಿ ಎಲ್ಲ ಹಂತದ ಇಲಾಖೆಯ ಅಧಿಕಾರಿಗಳು ಸತ್ತಿದ್ದಾರಾ ಅಥವಾ ಬದುಕಿದ್ದಾರಾ ಎಂಬುದು ಪರಿಸರ ಪ್ರೇಮಿಗಳನ್ನ ಕಾಡ್ತಾ ಇದೆ. ವಾಣಿಜ್ಯ ನಗರಿ ರಾಣೆಬೆನ್ನೂರು ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ತುಂಗಭದ್ರೆಯ ನದಿ ದಡದಲ್ಲಿ ಯಾರ ಭಯವೂ ಇಲ್ಲದೆ ಅವ್ಯಾಹತವಾಗಿ ಅಕ್ರಮ ಮರಳುಗಾರಿಕೆ ನಡೀತಾ ಇರೋದರ ಹಿಂದೆ ಯಾವ ಪ್ರಭಾವಿಗಳ ಕೈವಾಡ ಇದೆ ಎಂಬುದು ನಿಗೂಢವಾಗಿದೆ. ಗಣಿ ಮತ್ತು ಖನಿಜ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ 1957 MMDR ಆಕ್ಟ್ ಸೆಕ್ಷನ್ 3E ಅಡಿಯಲ್ಲಿ ಅಕ್ರಮ ಮರಳುಗಾರಿಕೆಯನ್ನು ತಡೆಯುವ ಕಟ್ಟುನಿಟ್ಟಿನ ಕ್ರಮಗಳಿದ್ರೂ ಕೂಡ ಅವುಗಳು ಕಾರ್ಯರೂಪಕ್ಕೆ ಬರದೇ ಇರೋದನ್ನ ನೋಡಿದ್ರೆ ಈ ವ್ಯವಸ್ಥೆಯಲ್ಲಿ ದಶಕಗಳಿಂದ ದೊಡ್ಡ ಮಟ್ಟದ ಜಾಲವೇ ಕೆಲಸ ಮಾಡ್ತಿದೆ ಅನ್ನೋದು ತಿಳಿದು ಬರ್ತಿದೆ. ಅಕ್ರಮ ಮರಳುಗಾರಿಕೆ ನಡೆಸಿದವರನ್ನ ಗಡೀಪಾರು ಮಾಡಿ ವಾಹನಗಳ ನೋಂದಣಿ ರದ್ದು ಮಾಡುವಲ್ಲಿ ದೇಶದ ಕೆಲವು ರಾಜ್ಯಗಳು ಕಠಿಣ ಕ್ರಮಗಳನ್ನು ಕೈಗೊಂಡಿರೋದು ಸ್ವಾಗತಾರ್ಹವೇ ಸರಿ. ಆದರೆ ಈ ವ್ಯವಸ್ಥೆಯು ನಮ್ಮ ರಾಜ್ಯದಲ್ಲಿ ಏಕಿಲ್ಲ ಎಂಬುದು ಹಿಂದೆ ಅಡಗಿರುವ ಶಕ್ತಿಯನ್ನ ಮಟ್ಟ ಹಾಕಿದ್ರೆ ಈ ಕಾನೂನುಗಳನ್ನು ಇಲ್ಲಿಯೂ ಕೂಡ ಕಾರ್ಯರೂಪಕ್ಕೆ ತರಬಹುದು ಎಂಬುದು ನಮ್ಮ ಅಭಿಪ್ರಾಯ. ಈ ರಾತ್ರಿ ಹೊತ್ತಿನಲ್ಲಿ ರಾಣೆಬೆನ್ನೂರು ಮಧ್ಯಭಾಗದ ಗ್ರಾಮಾಂತರ ಪೊಲೀಸ್ ಠಾಣೆಯ ಮುಂದೆಯೇ ಅಕ್ರಮ ಮರಳು ತುಂಬಿಕೊಂಡು ಹೋಗ್ತಾ ಇದ್ರು ಕೂಡ ಪೊಲೀಸರು ಮಾತ್ರ ಗಪ್ಶುಪ್. ಮಾಧ್ಯಮದವರು ಈ ಹೊತ್ತಿನಲ್ಲಿ ಚಿತ್ರೀಕರಣ ಮಾಡಲು ಹೋದ ಸಂದರ್ಭದಲ್ಲಿ ಅವರನ್ನ ಹೆದರಿಸಿ ಬೆದರಿಸಿ ಹಲ್ಲೆ ಮಾಡ್ತಾ ಇರೋ ಪ್ರಸಂಗಗಳು ಸಹ ನಿಜಕ್ಕೂ ಮಾಧ್ಯಮ ಮತ್ತು ಪತ್ರಕರ್ತರಿಗೆ ರಕ್ಷಣೆ ಇಲ್ಲದಂತಾಗಿರೋದು ವಿಷಾದನೀಯ ಸಂಗತಿಯೇ ಸರಿ. ನಾನು ಮಂತ್ಲಿ ಕೊಡ್ತೇನೆ ಅಂತ ಅಕ್ರಮ ಮರಳು ದಂಧೆಕೋರರು ಹೇಳ್ತಾ ಇರೋದು ಈ ಮಂತ್ಲಿ ಹಫ್ತಾ ವಸೂಲಿಯಲ್ಲಿ ಯಾರಿಗೆ ಕೊಡ್ತಾರೆ ಅನ್ನೋದು ಬೆಳಕಿಗೆ ಬರಬೇಕಿದೆ. ಏನಾದರೂ ಅಧಿಕಾರಿ ವರ್ಗ ಎಚ್ಚೆತ್ತುಕೊಳ್ತಾರಾ ಎಂಬುದು ನಮ್ಮ ಸುದ್ದಿವಾಹಿನಿಯ ಮುಂದಿರುವ ಯಕ್ಷ ಪ್ರಶ್ನೆಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇದು ಸ್ಟಾರ್ ನ್ಯೂಸ್ 1 ಕನ್ನಡ. ಆಯ್ತು ಅಣ್ಣ, ನನ್ನ ಕೆಲಸ ಅಣ್ಣ. ನಾವು ಅಲ್ಲ ಮೀಡಿಯಾದವ್ರಣ್ಣ ನಾವು. ಯಾರು ಮಂತ್ರಿ ಕಳುವಿಲೆ ಹೊಡೆದ್ರೆ ನೀನು ಫೋಟೋ ತಕ್ಕೋ ಆತ. ಅಣ್ಣ ನೀವು ಕಳುವಿ ಹೊಡಿತೀರಿ, ನಾ ಹೇಳ್ತಿರೋದು ಹೊರಗೆ ಎಲ್ಲ ಗಾಡಿ ಹೋಗ್ತಾವಲ್ಲಣ್ಣ. ಹಾಂ